ಇದು ಟಿಪ್ಪು ಸುಲ್ತಾನರ ಕಾಲದ ಒಂದು ಕಾಯಿನು. ಇದೇ ಥರದ ಕಾಯಿನು ಕೃಷ್ಣರಾಜ ಒಡೆಯರ್ ಕಾಲದಲ್ಲೂ ಕೂಡ ಮೈಸೂರು ಸಂಸ್ಥಾನದಿಂದ ಬಂದಿತ್ತು. ಆದರೆ ಅಲ್ಲಿ ಆನೆ ಇರಲಿಲ್ಲ, ಗಣಪತಿಯ ಚಿತ್ರ ಇತ್ತು. ನಾನು ಈ ಕಡೆ ಪಕ್ಕದಲ್ಲಿ ಆ ಒಂದು ಚಿತ್ರವನ್ನು ಹಾಕ್ತೀನಿ. ಇದು ಬಲಗಡೆಗೆ ತಿರುಗಿರ್ತಕ್ಕಂಥ ಆನೆಯ ಚಿತ್ರ. 1 ಕಾಸು ಅಂತ ಇದನ್ನು ಹೇಳ್ತಾರೆ. ಇದೇ ಹಿಂದ್ಗಡೆ ಈ ಥರದ ಗೆರೆಗಳಿರ್ತಕ್ಕಂಥ 1 ಕಾಸು. 1 ಕಾಸು ಅಂದರೆ ಒಂದು ಅಂದಾಜಿನ ಪ್ರಕಾರ ಈ ಟಿಪ್ಪು ಸುಲ್ತಾನರ ಕಾಲದಲ್ಲಿ 768ಕ್ಕೆ 1 ರೂಪಾಯಿ ಅಂತಕ್ಕಂಥದ್ದು ಬರ್ತಾ ಇತ್ತಂತೆ. ಆದರೆ ಅವರ ನಂತರ ಬಂದಂತಹ ಕೃಷ್ಣರಾಜ ಒಡೆಯರವರ ಕಾಲದ ಕಾಸು, ಈ ನಾವು MB KB ಇವನ್ನೆಲ್ಲ ಅಳಿತೀವಲ್ವ, ಅದರಲ್ಲಿ ಎಷ್ಟು 1024 KB ಗೆ 1 MB ಆಗುತ್ತಲ್ವ, ಹಾಗೆ 1024 ಕಾಸುಗಳು ಬರ್ತಾ ಇದ್ವಂತೆ ಒಂದು ರೂಪಾಯಿಗೆ, ಬಹುಶಃ 1 ರೂಪಾಯಿಗೆ. ಕಾಪರ್ನ ಕಾಯಿನು ಹತ್ತತ್ರ 3 ಗ್ರಾಮ್, 2.5ರಿಂದ 3 ಗ್ರಾಮ್ ತೂಕ ಇರುತ್ತಿದ್ದು. ಈ ಥರದ ಅಪರೂಪದ ಈ ಕಾಯಿನು ಇವತ್ತು ಒಂದು 500 ರೂಪಾಯಿ ಬೆಲೆ ಬಾಳ್ಬೋದು. ಎಲ್ಲವನ್ನೂ ನಾವು ಈಗ ದುಡ್ಡಲ್ಲಿ ಎಳಿತಕ್ಕಂಥದ್ದು ಅಭ್ಯಾಸ ಆಗೋಗಿದೆ, ಅದಕ್ಕೆ ಹೇಳ್ತಾ ಇದ್ದೀನಿ. ಈ ಒಂದು ಕಾಯಿನು ಟಿಪ್ಪು ಸುಲ್ತಾನರ ಕಾಲದ ಕಾಯಿನು, ಸ್ವಲ್ಪ ಫೈನ್ ಕಂಡೀಷನ್ನ ಒಂದು ಕಾಯಿನು. ಇದೇ ಥರದ ಕೃಷ್ಣರಾಜ ಒಡೆಯರವರ ಕಾಲದ ಒಂದು ಕಾಯಿನು ಸಹ ಬರುತ್ತೆ. ಇಷ್ಟೇ ತೂಕ, 2.5-3 ಗ್ರಾಮ್ ತೂಕದ. ಇಲ್ಲಿ ಗಣೇಶನ ಚಿತ್ರ ಇರತಕ್ಕಂಥ ಕಾಯಿನು, ಅದು 15,000ರಿಂದ 16,000 ರೂಪಾಯಿ ಬೆಲೆ ಬಾಳ್ತಕ್ಕಂಥ ಸ್ವಲ್ಪ ರೇರ್ ಕಾಯಿನು. ಇದು ಸ್ಕೇರ್ ಮಟ್ಟದ ಕಾಯಿನು. ಇಲ್ಲಿ ನಾನು ಇದನ್ನು ಯಾಕೆ ಇಟ್ಟಿದ್ದೀನಿ ಅಂದರೆ, ಇದಕ್ಕೊಂದು ಮುಖಬೆಲೆಗಿಂತ ಒಂದು ಸ್ವಲ್ಪ ಜಾಸ್ತಿ, ಬಟ್ UNC ಕಂಡೀಷನ್ಗೆ ಒಂದು ಉದಾಹರಣೆ ಅಂತ ಹೇಳ್ಬಿಟ್ಟು ಇಲ್ಲಿ ಇಟ್ಟಿದ್ದೀನಿ. ಇದು ಮುಖ್ಯವಾಗಿ ಇಟ್ಟಿರ್ತಕ್ಕಂಥದ್ದು ಏನಪ್ಪ ಅಂದರೆ, ಹಿಂದೆ ಸುಮಾರು 1600, 1700, 16-17ನೇ ಶತಮಾನದಲ್ಲಿ, 17-18ನೇ ಶತಮಾನದಲ್ಲಿ ಬಂದಂತಹ ಕಾಯಿನಿದು, ಬೆಳ್ಳಿ ಕಾಯಿನಿದು. ಈ ಒಂದು ಕಾಯಿನು ಚುಕ್ರಮ್ ಅಂತ ಕರೀತಾರಂತೆ. ಈ ಒಂದು ಕಾಯಿನ್ ನೋಡ್ರಿ ಎಷ್ಟು ಚಿಕ್ಕದಿದೆ. ಇದು ಕೂಡ ನಮ್ಮ ಪೂರ್ವಜರು ಈ ಒಂದು ಕಾಯಿನ್ನು ಕೂಡ ಬಳಸ್ತಾ ಇದ್ರು. ಅವರು ಹೇಗೆ ಅದನ್ನು ಸಂಭಾಳಿಸ್ತಾ ಇದ್ರು, ಹೇಗೆ ಅದನ್ನು ಎಣಿಕೆ ಮಾಡ್ತಾಯಿದ್ರು, ಈ ಥರದ ಕಾಯಿನ್ಗಳು ಕೂಡ ನನ್ನ ಇದರಲ್ಲಿದ್ದವು. ನಾನು ನಿಮಗೆ ತೋರಿಸ್ತಾ ಇದ್ದೀನಿ ಅಷ್ಟೇ. ಇದು ಕೂಡ ಇವತ್ತು ಒಂದು 300-400 ರೂಪಾಯಿ ಬೆಲೆ ಬಾಳ್ತಕ್ಕಂಥ ಒಂದು ಚುಕ್ರಮ್ ಅಂತ ಇದನ್ನು ಕರೀತಾರಂತೆ. ಇದು ಕಾಯಿನ್ನು, ಈ ಕಾಯಿನ್ ಪಕ್ಕದಲ್ಲಿಟ್ಟರೆ, ನಾವು 2 ರೂಪಾಯಿ ಕಾಯಿನ್ ಎಲ್ಲರೂ ಬಳಸಿರ್ತೀರ, ಆದ್ದರಿಂದ ಈ ಕಾಯಿನ್ ಇದ್ರ ಪಕ್ಕದಲ್ಲಿಟ್ಟರೆ ಎಷ್ಟು ಕಾಣಿಸ್ತಾ ಇದೆ ನೋಡ್ರಿ, ತುಂಬ ಚಿಕ್ಕದಾಗಿ ಕಾಣಿಸ್ತಾ ಇದೆ. ಯಾರು ತಿರುಮಲ ಮಾರ್ತಾಂಡ ವರ್ಮ ಅಂತಕ್ಕಂಥವರ ಕಾಲದ ಕಾಯಿನ್ ಅಂತಿದ್ದು. ನಂತರದ ದಿನಗಳಲ್ಲಿ ಈ 20ನೇ ಶತಮಾನ, 19ನೇ ಶತಮಾನ ಮತ್ತು 20ನೇ ಶತಮಾನದಲ್ಲಿ ಅದೇ ಇವರು ಈ ಥರ ನೋಡ್ರಿ 1 ಕ್ಯಾಶ್ ಅಂತ, ಇದು ಏನು ಇದು 1 ಕ್ಯಾಶು. ಈಗ ನೀವು ನೋಡ್ತಿದ್ದೀರಲ್ವ, ಇದು 1 ಕ್ಯಾಶು, ಇದು 4 ಕ್ಯಾಶ್. ಇಲ್ಲೇ ನೋಡ್ತಾಯಿದ್ದೀರಿ ನೋಡ್ರಿ. ಇವು ಕೂಡ ಸ್ವಲ್ಪ ಅಪರೂಪದ ಕಾಯಿನ್ಗಳೇ. ಇವು ಕೂಡ ಸೈಜಲ್ಲಿ ನೋಡ್ರಿ ಎಷ್ಟು ಚಿಕ್ಕವಿದ್ದಾವೆ. ಇಲ್ಲಿ ನೀವು ನೋಡ್ತಾ ಇದ್ದೀರಲ್ವ, ಎಷ್ಟು ಚಿಕ್ಕ ಕಾಯಿನ್ಗಳು, ಕಾಪರ್ ಕಾಯಿನ್ಗಳು. ಇದು ಬೆಳ್ಳಿ ಕಾಯಿನು. ಇದು ಕೂಡ ಮೈಸೂರು ಸಂಸ್ಥಾನದ 1 ಕಾಸು. ಅಂದರೆ 1 ರೂಪಾಯಿಗೆ ಎಷ್ಟೋ ಸುಮಾರು 700 ಚಿಲ್ಲರೆ ಕಾಸುಗಳು ಬರ್ತಾ ಇದ್ವಂತೆ. ಯಾರು ಟಿಪ್ಪು ಸುಲ್ತಾನರ ಕಾಲದಲ್ಲಿ. ಕೃಷ್ಣರಾಜ ಒಡೆಯರವರ ಕಾಲದಲ್ಲಿ ಒಂದು ಅಂದಾಜಿನ ಪ್ರಕಾರ 1024 ಕಾಯಿನ್ಗಳು ಬರ್ತಾ ಇದ್ವಂತೆ. ಇಷ್ಟು ಅವು ಸೇರಿ 1 ರೂಪಾಯಿ ಆಗ್ತಾ ಇತ್ತಂತೆ. ಅದಕ್ಕಿಂತ ಹಿಂದಕ್ಕೆ ಹೋದರೆ ಇವು ನೋಡ್ರಿ 1200ರಿಂದ 1300ವರೆಗೂ ಆಳಿರ್ತಕ್ಕಂಥ ಈ ಮೆಡಿವಲ್ ಮಾಳ್ವ ಕಾಲದ ಪರ್ಮಾರ್ ಅಂತಕ್ಕಂಥದ್ದು. ಇದು ಕೂಡ ಬೆಳ್ಳಿ ನಾಣ್ಯ. ಸುಮಾರು 4 ಪಾಯಿಂಟ್, ಇದು ಬರೆದಿದ್ದೀನಿ ನೋಡ್ರಿ ನಾನು, 4.3 ಗ್ರಾಮ್ ತೂಕದ ಈ ಒಂದು ಕಾಯಿನು. ಇದರ ಒಂದು ಡಿಸೈನ್ ಕೂಡ ನೀವು ಇಲ್ಲಿ ನೋಡ್ತಾ ಇದ್ದೀರಾ, ಬೆಳ್ಳಿ ಕಾಯಿನ್ ಇದು ಕೂಡ. ಆದರೆ ನೀವು ಇಷ್ಟೊಂದು ವರ್ಷ ಹಳೆಯದು, ನಾನು ಹೇಳ್ತಾ ಇದ್ದೀನಲ್ವ, ಸುಮಾರು 700 ವರ್ಷಗಳಿಗಿಂತ ಹಳೆಯದು, 700-800 ವರ್ಷಗಳ ಅಷ್ಟು ಹಳೆಯದು ನಮ್ಮ ಬಸವಣ್ಣರ ಕಾಲದ ಕಾಯಿನು. ಆ ಸಂದರ್ಭದ ಕಾಯಿನು ಅವತ್ತು ಇದನ್ನು ಪರ್ಮಾರ್ ಅಂತ ಕರಿತಾ ಇದ್ರಂತೆ. ಆ ಕಾಯಿನ್ನು ಕೂಡ ಇವತ್ತಿಗೆ ಇಲ್ಲಿ ನಾನು 1000 ರೂಪಾಯಿ ಬರೆದಿರಬಹುದು, ಬಟ್ 1000 ರೂಪಾಯಿಗೆ ಹೋಗ್ತಕ್ಕಂಥದ್ದು ಸ್ವಲ್ಪ ಡೌಟೇ. ಎಷ್ಟಕ್ಕೆ ಒಂದು 500-600 ರೂಪಾಯಿಗೆ ಇದು ಇವತ್ತು ಈ ಕಂಡೀಷನಲ್ಲಿ ಮಾರಾಟ ಆಗ್ಬೋದು. ಯಾಕಂದರೆ ಇವು ಜಾಸ್ತಿ ಜನ ತಮ್ಮ ಸಂಗ್ರಹದಲ್ಲಿ ಇದ್ದಾವೆ ಈ ಕಾಯಿನ್ಗಳು. ನೋಡಿರಿ, 700-800 ವರ್ಷಗಳ ಹಿಂದಿನ ಕಾಯಿನ್ನ ನೀವು ನೋಡ್ತಾ ಇದ್ದೀರಾ. ಆದರೆ ಇದು ನಾರ್ಮಲ್ ಕಾಯಿನ್ನು, ಒಂದು ಸ್ಕೇರ್ಸ್ ಮಟ್ಟದ ಒಂದು ಕಾಯಿನು. ಇದು ಕೂಡ ಒಂದು 4.5 ತೂಕದ, ನಾನು ಅಲ್ಲಿ ಹೇಳಿದ 4.3. ಅದಕ್ಕಿಂತ ಹಳೆ ಕಾಯಿನು ಅಂದರೆ 1000 ವರ್ಷಗಳಷ್ಟು ಹಳೆ ಕಾಯಿನು ಅಮೀರ್ ಸಾಫ್ ಸಿಂಧ್ ಅಬ್ದುಲ್ ರೆಹಮಾನ್ ಅಂತಕ್ಕಂಥ ಅವರ ಕಾಯಿನಿದು. ಇದು ಕೂಡ ಬೆಳ್ಳಿ ಕಾಯಿನೇ. ದಿರ್ಹಮ್ ಅಂತ, ಇದು ದಿರ್ಹಮ್ ಅಂತ ಕರೀತಾರಂತೆ. ಇಲ್ಲಿ ಬರ್ದಿದ್ದಾರೆ ನೋಡ್ರಿ, 900ರಿಂದ 1030ವರೆಗೂ
ಆಳ್ವಿಕೆ ನಡೆಸಿದ್ರು. ಆ ಕಾಯಿನ ಡೀಟೇಲ್ಸ್ ಕೂಡ ನೀವು ಈ ಕವರಲ್ಲಿ ಇದ್ದರೂ ಕೂಡ ನೀವು ನೋಡ್ತಾ ಇದ್ದೀರಾ. ಸಿಂಧ್ ಪ್ರಾಂತ್ಯದ ರಾಜರು ಇವರು. ಈ ಒಂದು ಕಾಯಿನ್ನು ಈಗ ಪಂಜಾಬ್ ಇದೆ ಅಲ್ವಾ, ಆ ಜಾಗದಲ್ಲಿ ಸಿಂಧ್ ಪ್ರಾಂತ್ಯದಲ್ಲಿ ಇವರು ಆಳ್ವಿಕೆ ನಡೆಸ್ತಕ್ಕಂಥವ್ರು. ಇದು ಕೂಡ ತುಂಬ ನಾರ್ಮಲ್ ಆಗಿ ನಾನು ಎಲ್ಲೆಲ್ಲೋ ನೋಡ್ರಿ, ನಾನು ತಗೊಂಡಾಗ ಒಂದು 5 ವರ್ಷದ ಕೆಳಗಡೆ 150 ರೂಪಾಯಿಗೆ ಈ ಕಾಯಿನ್ ಎಕ್ಸಿಬಿಷನಲ್ಲಿ ನಾವು ಕೊಂಡ್ಕೊಂಡು. ಕಾಯಿನ್ ಎಕ್ಸಿಬಿಷನ್ಗೆ ಹೋದರೆ ಒಂದು ಲಾಭ ಇದೇನೆ, ಈ ಥರದ ಅಪರೂಪದ ಕಾಯಿನ್ಗಳೆಲ್ಲ ನಮಗೆ ಹೊರಗಡೆ ಎಲ್ಲಿ ಸಿಗಬೇಕಿವು? ನಮ್ಮ ಇತಿಹಾಸದ ಪುಟಗಳಲ್ಲಿ ಎಲ್ಲೋ ಬೆಳ್ಳಿಯಾಗಿ ಮಿಂಟಾಗಿ ಹೋಗಬೇಕಾದಂತಹ ಕಾಯಿನ್ಗಳನ್ನ ಅಲ್ಲಿ ತಂದು ಇದು ಮಾಡಿದರೆ ನಾವು ಈ ರೀತಿ ಸಂರಕ್ಷಣೆ ಮಾಡಿ ನಾವು ಇವನ್ನ ಏನು ಮಾಡ್ಬೋದು, ನಮ್ಮ ಒಂದು ಸಂಗ್ರಹದಲ್ಲಿ ಇಡಬಹುದು. ಈಗ ಒಂದು ಕಾಯಿನ್ಗಳ ಬಗ್ಗೆ ನಿಮ್ಮ ಅನಿಸಿಕೆ ಏನು? ವಿಶೇಷ ಅಂದರೆ ನಾನು ಹೇಳಿದ್ನಲ್ಲ, ಸುಮಾರು 1000 ಕಾಯಿನ್ಗಳಷ್ಟು ಬರ್ತಾ ಇದ್ವಂತೆ ಇವು ಅಂತ. ಆದರೆ ಇದು 1 ಕಾಸು, ಅರ್ಧ ಕಾಸು ಅಂತಕ್ಕಂಥದ್ದು ಕೂಡ ಇತ್ತಂತೆ ಆಗಿನ ಕಾಲದಲ್ಲಿ. ಅದು ಇನ್ನೂ ಎಷ್ಟು ಚಿಕ್ಕದಿತ್ತೋ ಅದರ ವಿಶೇಷತೆಗಳು ಏನೋ ಗೊತ್ತಿಲ್ಲ. ಅರ್ಧ ಕಾಸು ಅಂತಕ್ಕಂಥದ್ದು ಕೂಡ ಆಗಿನ ಕಾಲದಲ್ಲಿ 200-250 ವರ್ಷಗಳ ಕೆಳಗಡೆ ನಮ್ಮ ಮೈಸೂರು ಸಂಸ್ಥಾನದಲ್ಲಿ ಇತ್ತಂತೆ. ಅದು ಕೂಡ ಸಿಕ್ಕರೆ ಈ ಸಲ ಕಾಯಿನ್ ಎಕ್ಸಿಬಿಷನಲ್ಲಿ ಹುಡುಕಿ ತಗೋಬೇಕು. ಇವೆಂಥ ಕಾಯಿನ್ಗಳು, ಈ ಥರದ ಕಾಯಿನ್ಗಳು ನಿಮ್ಮ ಸಂಗ್ರಹದಲ್ಲಿದ್ದಾವ? ಮತ್ತು ಇದ್ರ ಬಗ್ಗೆ ಈ ಒಂದು ವಿಡಿಯೋದಲ್ಲಿ ಈ ತೋರಿಸಿರ್ತಕ್ಕಂಥ ಈ ಅಪರೂಪದ ಕಾಯಿನ್ಗಳ ಬಗ್ಗೆ, ಇದೇನು ಜಾಸ್ತಿ ಬೆಲೆ ಬಾಳ್ತಕ್ಕಂಥ ಕಾಯಿನ್ಗಳಲ್ಲ, ಆದರೆ ಅಪರೂಪದ ಕಾಯಿನ್ಗಳಂತೂ ನಿಜ. ನಾವೆಲ್ಲಿ ನೋಡ್ಬೇಕು ಹೇಳ್ರಿ ಈ ಥರದ ಕಾಯಿನ್ಗಳನ್ನ? ಈ ಕಾಯಿನ್ಗಳು ಇಲ್ಲಿ ನೋಡಿ, ಶಂಖದ ಒಂದು ಚಿತ್ರ ಇದೆ. ಈ ಥರದ ಕಾಯಿನ್ಗಳು ನಿಮ್ಮಲ್ಲಿ ಇದಾವ ಅಂತಕ್ಕಂಥದ್ದನ್ನು ತಪ್ಪದೆ ಕಮೆಂಟ್ ಮಾಡಿರಿ. ಇವುಗಳಲ್ಲೆಲ್ಲ ಹೊಸ ಕಾಯಿನ್ಗಳಂದರೆ ಇವನ್ನ ಬಿಟ್ಬಿಟ್ರಿ, ಇವೆರಡನ್ನು ಬಿಟ್ಬಿಟ್ರಿ. ಈ ಹೊಸ ಕಾಯಿನ್ಗಳಂದರೆ ಇವೇ ಒಂದು 100 ವರ್ಷದ ಹಳೆಯ ಕಾಯಿನ್ಗಳು, ಇವೆರಡು ಕಾಯಿನ್ಗಳು. ಇದು 200-250 ವರ್ಷದ ಕೆಳಗಿನ ಕಾಯಿನು, ಅಥವಾ 300 ವರ್ಷಗಳ ಹಿಂದಿನ ಕಾಯಿನು, 250-300 ವರ್ಷಗಳ ಕಾಯಿನು. ಇದು ನಾನು ಆಗಲೇ ಹೇಳಿದ್ನಲ್ಲ, ಇದು ಕೂಡ 400 ವರ್ಷದ ಹಿಂದಿನ ಕಾಯಿನು. ಇದು ಹೇಳಿದ್ನಲ್ಲ 800 ವರ್ಷಗಳ ಹಿಂದಿನ ಕಾಯಿನು. ಇದು 1000 ವರ್ಷಕ್ಕಿಂತ ಹಳೆಯ ಕಾಯಿನು. ಈ ಸಂಗ್ರಹದ ಬಗ್ಗೆ ತಮ್ಮ ಅಭಿಪ್ರಾಯ ತಪ್ಪದೆ ತಿಳಿಸಿ. ಮತ್ತೆ ಇನ್ನೊಂದು ವಿಡಿಯೋದಲ್ಲಿ ಹೀಗೆ ಅಪರೂಪದ ಕಾಯಿನ್ಗಳ ಬಗ್ಗೆ ಮಾತಾಡೋಣಂತೆ.